ಹಲ್ಲೆಲೂಯಾ, ಶಾಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಜನರೇ, ಹೇಗಿದ್ದೀರಾ? ಈ ಬೆಳಗಿನ ಜಾವದಲ್ಲಿ ಮರಳಿ ನಿಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟರು ಸಹಾಯಕ್ಕಾಗಿ ಸ್ತೋತ್ರ. ಬನ್ನಿ ಬೇಗನೆ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯ 3ನೇ ವಚನ. ದ ಬುಕ್ ಆಫ್ ಐಸೈಯಾ 26 verses 3. ದೃಢ ಮನಸ್ಸುಳ್ಳವನು ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಆಮೆನ್. ಯು ವಿಲ್ ಕೀಪ್ ಇನ್ ಪರ್ಫೆಕ್ಟ್ ಪೀಸ್ ದೋಸ್ ಹೂಸ್ ಮೈಂಡ್ಸ್ ಆರ್ ಸ್ಟೆಡ್ ಫಾಸ್ಟ್ ಬಿಕಾಸ್ ದೇ ಟ್ರಸ್ಟ್ ಇನ್ ಯು. ನನ್ನ ಪ್ರಿಯ ದೇವರ ಜನರೇ, ವಾಕ್ಯ ಹೇಳುತ್ತಾ ಇದೆ, ದೇವದಾಸರಾಗಿರೋ ಯೆಶಾಯ ಪ್ರವಾದಿ ಹೀಗೆ ಹೇಳುತ್ತಾ ಇದ್ದಾರೆ, ದೃಢ ಮನಸ್ಸುಳ್ಳವನು ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳಿಸಿ ಕಾಯುವೆ. ಐ ಮೀನ್, ಯಾರು ದೃಢ ಮನಸ್ಸು ಉಳ್ಳವರಾಗಿರುತ್ತಾರೋ, ಐ ಮೀನ್ ದ ಪರ್ಸನ್ ಹೂ ಇಸ್ ಇನ್ ಪರ್ಫೆಕ್ಟ್ ಪೀಸ್, ಹೂಸ್ ಮೈಂಡ್ಸ್ ಆರ್ ಸ್ಟೆಡ್ ಫಾಸ್ಟ್ ಇನ್ ಯು, ಅಂದ್ರೆ ಕರ್ತನಲ್ಲಿ ದೃಢ ಮನಸ್ಸಿರಬೇಕು. ಐ ಮೀನ್, ಏನಾದರೂ ಆಗದೆ ಹೋದರು, ಪಡ್ಕೊಂಡ್ರು ಇಲ್ಲದೆ ಹೋದರು, ದೇವರು ಆಶೀರ್ವದಿಸಿದರು ಇಲ್ಲದೆ ಹೋದರು, ನಮ್ಮ ಮನಸ್ಸು ಯಾವತ್ತೂ ಕೂಡ ಕರ್ತನಲ್ಲಿ ದೃಢ ಮನಸ್ಸು ಉಳ್ಳವರಾಗಿರಬೇಕು. ಅವರಿಗೆ ದೇವರೇನ್ ಮಾಡ್ತಾರೆ ಅಂದ್ರೆ ಪೂರ್ಣ ಸಮಾಧಾನದಲ್ಲಿ ದೇವರು ಅವ್ರ ಕುಟುಂಬವನ್ನು ಇಡ್ತಾರೆ. ನನ್ನ ಪ್ರಿಯ ದೇವರ ಜನರೇ, ಈ ಬೆಳಿಗ್ಗೆ ಪರಿಶುದ್ಧಾತ್ಮ ದೇವರು ವಾಕ್ಯದ ರೂಪದಲ್ಲಿ ನಮ್ಮ ಸಂಗಡ ಹೇಳೋದು ಒಂದೇ ಮಾತು, ನಾವು ದೇವರಿಂದ ಪಡೆದರೂ ದೇವರು ಒಂದು ವೇಳೆ ನಮ್ಮ ಜೀವನದಲ್ಲಿ ತಡೆ ಮಾಡಿದ್ರು, ನಮ್ಮ ಮನಸ್ಸು ಯಾವತ್ತೂ ಕೂಡ ದೃಢವಾಗಿರಬೇಕು. ನಮ್ಮ ಆಶೆಯು, ನಮ್ಮ ಆಕಾಂಕ್ಷೆ ಯಾವತ್ತೂ ಕೂಡ ದೃಢವಾಗಿರಬೇಕು. ಐ ಮೀನ್, ಅಂದರೆ ಕೊಟ್ಟರೂ ನೀನೇ ನನಗೆ ದೇವರು, ಕೊಡದೆ ಹೋದರೂ ನೀನೇ ನನ್ನ ದೇವರು, ನಾನು ನಿನಗಾಗಿ ಕಾಯ್ತೀನಿ ಅಂತ ಯಾರು ಇರುತ್ತಾರೋ ಅವರ ಜೀವನದಲ್ಲಿ ದೇವರು ಪೂರ್ಣ ಸಮಾಧಾನವನ್ನು ದೇವರು ಒದಗಿಸಿಕೊಡುವ ದೇವರಾಗಿದ್ದಾರೆ. ನನ್ನ ಪ್ರಿಯ ದೇವರ ಜನರೇ, ಯಾಕೆ ನಾವು ಚಂಚಲವಾದ ಮನಸ್ಸನ್ನು ಇಟ್ಕೊಡೋಣ? ಬೇಡ, ಅದು ತೆಗೆದು ಹಾಕಿರಿ, ದೇವರಲ್ಲಿ ದೃಢ ಮನಸ್ಸಿಡ್ರಿ. God will give you the perfect peace. I mean, because we trust in you. ಯಾಕಂದ್ರೆ ನಾವು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೀವಿ. I mean, ನಂಬಿಕೆ ಇಟ್ಟಿರೋರು ಮಕ್ಕಳಿಗಾಗಿ ಸ್ತೋತ್ರ. ನಂಬಿಕೆ ಇಡಿ, ಮುಂದಿರೋ ದಿನಗಳಲ್ಲಿ ದೇವರು ನಿಮ್ಮನ್ನು ಕಾಪಾಡುತ್ತಾರೆ. ಬನ್ನಿ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೇಳಿರೋ ವಾಕ್ಯ, ದೃಢ ಮನಸ್ಸು ಉಳ್ಳವರಾಗಿ ನಿನಗಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಅವರಲ್ಲಿ, ಅವ್ರ ಜೀವನದಲ್ಲಿ ನೀನು ಪೂರ್ಣ ಸಮಾಧಾನವನ್ನು ಕೊಟ್ಟು ಅವ್ರನ್ನ ಬಲಪಡಿಸಿರೋದಕ್ಕಾಗಿ ಸ್ತೋತ್ರವಯ್ಯ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಮರಳಿ ಇನ್ನೊಂದು ವಾಕ್ಯದಿಂದ ನಾವು ಭೇಟಿಯಾಗೋನಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು.